ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಣ್ಣ ತಂಗಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಸೂರ್ಯಪ್ರಕಾಶ್ ರಾವ್ ಅವ್ರ ತಂಗಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾಳೆ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಆವಾಗ ಮೀಟಿಂಗ್ ಇದೆ ನಾಳೆ, ನನಗೆ ಐರನ್ ಆಗಬೇಕು ಬಟ್ಟೆಗಳೆಲ್ಲ, ಐರನ್ ಮಾಡೋನು ಎಲ್ಲೋದ ಅಂತ ಕರೀತಾನೆ. ಇಲ್ಲ ಸರ್, ಐರನ್ ರೆಡಿ ಇದೆ ಅಂತ ಹೇಳ್ತಾನೆ. ಹೌದಾ, ರೆಡಿ ಆಯಿತಾ, ಹಾಗಾದರೆ ಸರಿ ಅಂತ ಹೇಳ್ಬಿಟ್ಟು ಐರನ್ನನ್ನು ರೆಡಿ ಆಗಿದೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು, ಸರಿ ನನಗೆಲ್ಲೂ ಒಂಚೂರು ಸುಕ್ಕಿರಬಾರ್ದು, ನೀಟಾಗಿರಬೇಕು ಐರನ್ನು ಅಂತ ಹೇಳಿರ್ತಾನೆ ಸೂರ್ಯಪ್ರಕಾಶ್ ರಾವು. ಸರಿ ಅಣ್ಣ ನೋಡ್ತೀನಿ ಅಂತೇಳಿ ನೋಡ್ತಾಳೆ. ಪಂಚೆ ಸುಟ್ಟೋಗಿರುತ್ತೆ. ಅವನು ಬಿಚ್ಚಿ ನೋಡ್ತಾನೆ. ಆವಾಗ ಪಂಚೆ ಸುಟ್ಟೋಗಿರುತ್ತೆ. ಸರಿ ಕರೀತಾರೆ ಅವನ್ನ ಐರನ್ ಮಾಡೋವನ್ನ. ಕರೆದ್ಬಿಟ್ಟು ಏನಕ್ಕೆ ಐರನ್ನು ಇದು ಸುಟ್ಟೋಗಿದೆಯಲ್ಲ ಪಂಚೆ ಅಂತ. ಇಲ್ಲ, ನಾನು ಮಾಡಿದಾಗ ಚೆನ್ನಾಗೇ ಮಾಡಿ ಮಡಿಸಿಟ್ಟಿದ್ದೆ, ಇದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅದು ಹೆಂಗೆ ನಿಂಗೆ ಗೊತ್ತಾಗಲ್ಲ, ನೀನೇ ತಾನೇ ಮಾಡಿದ್ದು. ಇಲ್ಲ, ನಾನು ಮಾಡಿದಾಗ ಚೆನ್ನಾಗೇ ನಾನು ಮಡಿಸಿಟ್ಟು ನೀಟಾಗಿ ಮಡಿಸಿಟ್ಟಿದ್ದೀನಿ ನಾನು ಅಂತ ಹೇಳ್ತಾನೆ. ಆಮೇಲೆ ಇದು ಹೆಂಗೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಬಿಡು ಅಂತೇಳಿ ಬೇರೆದೇ ಯಾವ್ದಾರು ಉಟ್ಕೊಂಡ್ರಾಯ್ತು ಅಂತ ಸುಮ್ಮನಾಗ್ತಾನೆ. ಆವಾಗ ಇವಳು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆದರೆ ಅವ್ರ ಅಣ್ಣ ಎದ್ದು ಹೋಗ್ತಾನೆ ಆಚೆಗೆ, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇವಳು ಯೋಚನೆ ಮಾಡ್ತಾ ಕೂತಿರ್ತಾಳೆ, ಪಂಚೆ ಹೆಂಗೆ ಸುಡೋಕ್ಕೆ ಸಾಧ್ಯ, ಹೆಂಗೆ ಸುಟ್ಟೋಯ್ತು ಅಂತ ಹೇಳ್ಬಿಟ್ಟು. ಆವಾಗ ಇವಳು ಹಿಂದಿಂದ ಬಂದು ಸೊಸೆ ನಗ್ತಾ ಇರ್ತಾಳೆ. ಏನು ಗೊತ್ತಿಲ್ಲ ಅನ್ನಂಗೆ ನಗ್ತಾ ಇರ್ತಾಳೆ. ಇವಳೇ ಮಾಡಿರ್ತಾಳೆ ಆ ಕೆಲಸನ, ಅಪಶಕನ ಅಂತೇಳಿ ಕಳಿಸ್ದಂಗಿರಲಿ ಅಂತೇಳ್ಬಿಟ್ಟು ಇವಳೇನೇ ಆ ಕೆಲಸ ಮಾಡ್ತಾಳೆ. ಇವಳು ಏನಕ್ಕೆ ಈ ಥರ ಕ್ರಿಮಿನಲ್ ಕೆಲಸ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಬರೀ ಮನೆ ಆಳು ಕೆಲಸನೇ ಇವಳ್ದು. ಇಷ್ಟು ದೊಡ್ಡ ಮನೆಗೆ ಸೇರ್ಕೊಂಡಿದ್ದಾಳೆ, ಮರ್ಯಾದೆಲಿ ಬದುಕಬೇಕು ಅನ್ನೋ ಜ್ಞಾನನೇ ಇಲ್ಲ ಅವಳಿಗೆ. ಯಾವನೋ ಲವರ್ ಅಂತೆ, ಆ ಲವರು ಇವಾಗ ಮೋಸ ಮಾಡಿದ್ದಾನೆ, ಇವಳನ್ನ ಮದುವೆ ಆಗಿದ್ದಾನೆ, ಇವನ ಜೊತೆ ಚೆನ್ನಾಗಿರಬೇಕು ಅನ್ನೋದು ಅವಳು ಹಣೆಲೇ ಬರ್ದಿಲ್ಲ ಅಂತ ಕಾಣುತ್ತೆ. ಅವಳು ಏನೇನೋ ಮಾಡೋಕ್ಕೆ ಹೋಗ್ತಾಳೆ. ಕೊನೆಗೆ ಇಲ್ಲೇ ಸಿಕ್ಕಾಕೊತಾಳೆ. ಈ ಥರ ಮಾಡಿಕೊಂಡು ಸಂಸಾರ ಹಾಳು ಮಾಡ್ಕೋತಾಳೆ ಇವಳು. ಆಮೇಲೆ ಟಿಕೆಟು ಕೂಡ ಕೊಡಿಸಿದ್ದಾನೆ ಮಾವ, ಟಿಕೆಟ್ ಇಸ್ಕೊಂಡಿದ್ದಾಳೆ ಟೂರ್ ಹೋಗೋದಕ್ಕೆ ಅಂತೇಳ್ಬಿಟ್ಟು. ಇಲ್ಲಿ ನೋಡಿದರೆ ಪಂಚೆ ಸುಟ್ಟು ಹಾಕಿದ್ದಾಳೆ, ಅಲ್ಲಿ ನೋಡಿದರೆ ಟೂರ್ ಹೋಗೋಕ್ಕೆ ಬಟ್ಟೆ ಎಲ್ಲ ತುಂಬ್ಕೊಂಡು ರೆಡಿಯಾಗಿದ್ದಾಳೆ. ಆದರೆ ಅವಳ ಗಂಡಿಗೆ ಅವಳ ಜೊತೆ ಹೋಗೋಕ್ಕೆ ಭಯ ಆಗ್ತಿದೆ. ಯಾಕೆ ಅಂದರೆ ಅವಳು ಮನಸ್ಸು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಲ ಹಂಗಿರ್ತಾಳೆ, ಒಂದು ಸಲ ಹಿಂಗಿರ್ತಾಳೆ. ಮತ್ತು ಇವತ್ತವರೆಗೂ ಅವರಿಬ್ಬರು ಜೊತೆಯಾಗೇ ಇಲ್ಲ, ಬೇರೆ ಬೇರೆಯೇ ಇದ್ದಾರೆ. ಹಾಗಾಗಿ ಇವಳ ಜೊತೆ ಹೆಂಗೆ ಹೋಗೋದು ಅಂತೇಳಿ, ಅದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟಿದ್ದೀವಲ್ಲ, ಹೋಗ್ತೀವಿ ಅಂತ ಹೇಳಿ ಟಿಕೆಟು ಇಸ್ಕೊಂಡಿದ್ದೀವಿ, ಹೊಡ್ತಲೂ ಇದ್ದೀವಿ, ಫ್ರೆಂಡ್ಸಾಗಿ ಹೋಗಿ ಬರೋಣ ಅಂತ ಹೇಳ್ತಾಳೆ. ಅವನು ಯೋಚನೆ ಮಾಡಿ ಕೊನೆಗೆ ಹ್ಞೂ ಅಂತಾನೆ. ಅಪ್ಪಗೆ ಎದುರು ವಾದಿಸೋಕ್ಕಾಗಲ್ಲ, ಹಂಗಾಗ್ಬಿಟ್ಟು ಅಪ್ಪಗೆ ಹೇಳಕ್ಕೆ ಹೋದರೆ ಅಪ್ಪ ಕೇಳಲ್ಲ. ಸೊಸೆನೇ ಒಳ್ಳೆಯಳು ಅಂತ ಆಗುತ್ತೆ ಅಪ್ಪನ ಹತ್ರ. ಅಪ್ಪಗೂ ಇವಾಗ ಸ್ವಲ್ಪ ಗೊತ್ತಾಗಿದೆ ಇವಳ್ದು ಒಳಸಂಚೆಲ್ಲ. ಆದ್ರೂ ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಮಾತಾಡೋದು ಬೇಡ ಅಂತ ಸುಮ್ಮನಾಗಿದ್ದಾನೆ. ಇವಾಗ ಇಲ್ಲಿಗೆ ರುಕ್ಕು ಬರ್ತಾಳೆ. ಸರ್ ನಮಸ್ಕಾರ ಅಂತಾಳೆ. ಬಂದೆ ನಮ್ಮ ರುಕ್ಕು, ಕುತ್ಕೋ ಅಂತ ಹೇಳ್ತಾನೆ. ಕುತ್ಕೋತಾಳೆ. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ, ಅಕ್ಕ ಬಾವ ಇವತ್ತು ಟೂರ್ ಹೋಗ್ತಾರಲ್ಲ ಬಾವ ಸರ್, ಅದಕ್ಕೆ ಸ್ವಲ್ಪ ಪ್ರಸಾದ ತಗೊಂಬರೋಣ ಅಂತ ಹೋಗಿದ್ದೆ, ಒಳ್ಳೇದಾಗಲಿ ಅಂತೇಳಿ ಅಂತ. ಹೌದಾ ಅಂತೇಳ್ಬಿಟ್ಟು ಅವನಿಗೂ ಕೊಡ್ತಾಳೆ. ಅವನೊಂಚೂರು ತಗೋತಾನೆ. ಆಮೇಲೆ ಇಲ್ಲಿ ಮಾತಾಡಿ ಎಲ್ಲ ಆದಮೇಲೆ ಕೂತ್ಕೊಂಡು ಎಲ್ಲ ವಿಷಯನೂ ಮಾತಾಡಿ, ಅದೇ ಅವ್ರದ್ದು ಲೆಕ್ಕಪತ್ರ, ಅಂಗಡಿದು ಎಲ್ಲ ಮಾತಾಡಾದಮೇಲೆ ಅವರಿಗೂ ಕೊಟ್ಟು ಬರ್ತೀನಿ ಸರ್ ಅಂತ ಹೋಗ್ತಾಳೆ. ಆಯಿತು ಕೊಟ್ಟು ಬರಮ್ಮ ಅಂತ ಹೇಳ್ತಾನೆ. ಅಲ್ಲಿ ಕೊಡೋಕ್ಕೆ ಹೋದಾಗ ಇವರಿಬ್ಬರು ಡಿಸ್ಕಸ್ ನಡೀತಾ ಇರುತ್ತೆ, ಹೋಗೋದೋ ಬೇಡವಾ ಅಂತೇಳಿ. ಅದಕ್ಕೆ ಅವಳು ಹೋಗೋಣ, ಫ್ರೆಂಡ್ಸಾಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಇವಳು ಎಂಟ್ರಿ ಕೊಡ್ತಾಳೆ. ಅಲ್ಲಿಗೆ ಎಂಟ್ರಿ ಕೊಟ್ಟಾಗ ಸಾರಿ ಶಿವಪೂಜೆಲಿ ಕರಡಿ ಬಿಟ್ಟಂಗೆ ಬಂದುಬಿಟ್ಟೆ ಅನ್ಕೋತೀರೇನೋ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಡೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಇಬ್ಬರೂ ಹೌದಾ ಅಂತ ಬಾಯಿಗೆ ಹಾಕ್ಕಂತಾರೆ. ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಪುನಃ ಅವಳು ಡ್ಯೂಟಿಗೆ ಹೊರಟೋಗ್ತಾಳೆ. ಆಮೇಲೆ ಇವ್ರ ಪಾಡಿಗೆ ರೆಡಿ ಆಗ್ತಾಯಿರ್ತಾರೆ. ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾಳೆ. ಇವಳದು ಒಳಸಂಚು ಏನಿದೆಯೋ ಏನೋ ಅವನ್ನೇ ಮುಗಿಸ್ಬಿಡ್ತಾಳೋ ಏನೋ ಗೊತ್ತಿಲ್ಲ.
ಒಟ್ಟಿಗೆ ಕ್ರಿಮಿನಲ್ಗಳ ಜೊತೆ ಇವಳದು ಕೈವಾಡ ಇದೆ. ಕರೆಕ್ಟ್ ಇಲ್ಲ ಇವಳು, ಒಂದು ಸಮ ಇಲ್ಲವೇ ಇಲ್ಲ. ಹಾಗಾಗಿ ಅಜ್ಜಿನೂ ಹೇಳುತ್ತೆ, ಅದು ಹೆಂಗೆ ಐರನ್ನು ಪಂಚೆ ಸುಟ್ಟೋಯ್ತು, ಹೆಂಗೆ ಸುಡೋಕ್ಕೆ ಸಾಧ್ಯ ಅಂತೇಳಿ. ಏನೋ ಗೊತ್ತಿಲ್ಲ, ಹಿಂಗೆ ಸುಟ್ಟು ಹೋಗಿದೆ ಐರನ್ ಮಾಡಿದ್ದು. ಅವನು ಸರಿಯಾಗಿ ಮಾಡಿಟ್ಟಿದ್ದಂತೆ. ಅವ್ನು ಮಾಡಿಟ್ಟ ಮೇಲೆ ಅದು ಹಂಗೆ ಸುಟ್ಟಿದೆ ಅಂದರೆ ಆಶ್ಚರ್ಯವಾಗಿದೆ ಅಂತ ಅಲ್ಲೂ ಮಾತಾಡ್ಕೋತಾರೆ. ನಾನು ಹೇಳ್ತೀನಿ ಅವನಿಗೆ, ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಂತ ಮಗನಿಗೆ ಹೇಳ್ತಾ ಇರುತ್ತೆ ಅಜ್ಜಿ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರಡ್ತಾ ಲಿವಿಂಗ್ ಹಾಲಿಗೆ ಬರ್ತಾರೆ. ಲಿವಿಂಗ್ ಹಾಲಿಗೆ ಬಂದು ತಂಗಿನೂ ಕೂಡ ಆ ಟೈಮಿಗೆ ಬೇಜಾರಾಗಿರುತ್ತೆ. ಪಂಚೆ ಸುಟ್ಟೋಗಿದ್ದ ಟೈಮಿಗೆ ಬೇಜಾರಾಗಿರುತ್ತೆ. ಆಮೇಲೆ ರುಕ್ಕುನೂ ಕೂಡ ಮತ್ತೆ ಬಂದು, ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಅಂತ ಬರ್ತಾಳೆ. ಆವಾಗ ತಂಗಿ ಹತ್ರ ಮಾತಾಡ್ತಾ ಇರ್ತಾನೆ. ತಂಗಿ ಬೇರೆ ಯಾವುದೋ ಹಾಕ್ಕೊಂಡ್ರಾಗುತ್ತೆ ಬಿಡು, ಅದೇನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಮೇಲೆ ಹಾಗಂತ ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾನೆ. ಅಷ್ಟೊತ್ತಿಗೆ ಇವರಿಗೂ ಪ್ರಸಾದ ಎಲ್ಲ ಕೊಟ್ಟಿದ್ದಾಯಿತು, ಇವಳು ಪ್ರಸಾದ ತಿಂದಿದ್ದಾಯಿತು. ಈ ಕ್ರಿಮಿನಲ್ಲು ಇವಳು ಈ ರುಕ್ಕುಗೆ ಗೊತ್ತಿಲ್ಲ ಇವಳು ನಮ್ಮ ಅಕ್ಕ ಎಂಥ ಖತರ್ನಾಕ್ ಬುದ್ಧಿ ಅಂತೇಳಿ. ಇವಳು ಹುಟ್ಟಿದ್ದಕ್ಕೂ ಬೆಳೆದಿದ್ದಕ್ಕೂ ಬರೀ ಖತರ್ನಾಕ್ ಬುದ್ಧಿನೇ ಇದೆ. ಆದರೆ ಒಳಸಂಚು ಗೊತ್ತೇ ಆಗಲ್ಲ ಯಾರಿಗೂ. ಇವಳು ಏನು ಮೋಸ ಮಾಡ್ತಾವಳೆ ಅನ್ನೋದೇ ಒಬ್ರಿಗೂ ಗೊತ್ತಾಗ್ತಿಲ್ಲ, ಗಂಡಿಗೂ ಕೂಡ ಗೊತ್ತಾಗ್ತಿಲ್ಲ. ಗಂಡನಂತೂ ಹತ್ರನೇ ಬಿಟ್ಟಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆಬ್ವಿಯಸ್ಲಿ ಗಂಡನ್ನು ಯಾರು ಅಂತಲೇ ಅವಳು ನೋಡ್ತಾನೂ ಇಲ್ಲ ಇಲ್ಲಿವರೆಗೆ. ಹಾಗಾಗಿ ತಂಗಿ ಕಂಡ್ರೂ ಆಗಲ್ಲ. ಅವಳು ಪಾಪ ಅಕ್ಕ ಭಾವ ಒಳ್ಳೇದಾಗಲಿ ಅಂತ ಅವಳು ಒದ್ದಾಡ್ತಾಳೆ. ಇವಳು ತಂಗಿನೂ ಕಂಡ್ರೂ ಗುರು ಅಂತಾಳೆ. ತುಂಬ ಬಡವ್ರ ಮನೇಲಿ ಹುಟ್ಟಿದ್ರೂ ಇವಳಿಗೆ ದಿಮಾಕು ಜಾಸ್ತಿ ಇದೆ. ಹಾಗಾಗಿ ರುಕ್ಕುನ ಕಂಡ್ರೂ ಗುರು ಅಂತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.